ಮೊನ್ನೆ ಬಿಜಾಪುರ್ನಲ್ಲಿ ಅವನಿಗೆ ಯಾರೋ ದುಡ್ಡು ತೊಗೊಂಡೋಗಿದ್ದ, ಅವ್ನ ಟೈಮಿಗೆ ಬಂದಿಲ್ಲ ಅಂತ ಹೇಳಿ ಅವನಿಗೆ ಹಿಗ್ಗಾಮುಗ್ಗ ಕಟ್ಟಾಗಿ ಹೊಡೆದಿರ್ತಕ್ಕಂಥ ನೋಡ್ತಕ್ಕಂಥದ್ದು. ಇಲ್ಲಿ ವಿಶೇಷ ಏನಂತಂದ್ರೆ ಕಾರ್ಮಿಕರೇ ಆ ಹೆಣನ ಎಳ್ಕೊಂಡು ಹೋಗ್ತಕ್ಕಂಥದ್ದು ನಾನು ವಿಡಿಯೋ ಮುಖಾಂತರ ನೋಡ್ತಾ ಇದ್ದೀನಿ. ಎಸ್ ಪಿಗೂ ಮಾತಾಡಿದ್ದೀನಿ, ಆಲ್ರೆಡಿ ನಿನ್ನೆ ಅರೆಸ್ಟ್ ಆಗಿದ್ದಾರೆ. ಆಮೇಲೆ ನಮ್ಮ ಫ್ಯಾಕ್ಟ್ರಿ ಆಫೀಸರ್ಸ್ ಕೂಡ ಹೋಗಿದ್ದಾರೆ ಅಲ್ಲಿ. ಇದು ಮನಸ್ಥಿತಿ ಬಗ್ಗೆನೇ ಈ ಮಾತನಾಡ್ತಕ್ಕಂಥ ವಿಷಯ ಇದು ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಇಂಥ ಒಂದು ಆಗಬಾರ್ದು ಅನ್ನೋದೇ. ಆಮೇಲೆ ಎಲ್ಲ ಫ್ಯಾಕ್ಟ್ರಿ ಮಾಲೀಕರಿಗೆ ಯಾರೇ ಆಗಿರಲಿ ಮನುಷ್ಯತ್ವನೇ ಇಂಪಾರ್ಟೆಂಟ್ ಹೊರತು ಈ ಥರದ ಇನ್ಸಿಡೆಂಟ್ಗಳು ಆದಾಗ ಸ್ವಲ್ಪ ಎಲ್ಲನ ಮಾನವೀಯತೆ ಮೌಲ್ಯಗಳು ಯಾರೇ ಒಬ್ಬರು ಈ ಥರ ಸಂದರ್ಭದಲ್ಲಿ ಈ ಥರ ಆಗಿದ್ರೆ ಅದನ್ನು ಕನಿಷ್ಠ ಒಬ್ಬ ಮನುಷ್ಯನಿಗೆ ಒಬ್ಬ ಹೆಣಕ್ಕೇನು ಗೌರವ ಕೊಡಬೇಕು ಅಂಥದ್ದು ಕೂಡ ಇವ್ರು ಕೊಡಲ್ಲ ಅಂತಂದರೆ ಇದಕ್ಕಿಂತ ಜಾಸ್ತಿ ನೀವೇನು ಮಾತನಾಡಬೇಕಂದ್ರೆ ಯಾವ ಸಮಾಜ ನಾವು ಸೃಷ್ಟಿ ಮಾಡಿದ್ವಿ ಅಂತೇಳಿ ನಾವೇ ಆತ್ಮಾವಲೋಕನ ಮಾಡ್ಕೋಬೇಕು. ಆ ಸಿಚುವೇಶನ್ ಅಲ್ಲ ಮನೆಗೆ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀವಿ. ಮೊನ್ನೆ ಬಿಜಾಪುರ್ನಲ್ಲಿ ಅವನಿಗೆ ಯಾರೋ ದುಡ್ಡು ತೊಗೊಂಡೋಗಿದ್ದ, ಅವ್ನ ಟೈಮಿಗೆ ಬಂದಿಲ್ಲ ಅಂತ ಹೇಳಿ ಅವನಿಗೆ ಹಿಗ್ಗಾಮುಗ್ಗ ಕಟ್ಟಾಗಿ ಹೊಡೆದಿರ್ತಕ್ಕಂಥ ನೋಡ್ತಕ್ಕಂಥದ್ದು. ಇಲ್ಲಿ ವಿಶೇಷ ಏನಂತಂದ್ರೆ ಕಾರ್ಮಿಕರೇ ಆ ಹೆಣನ ಎಳ್ಕೊಂಡು ಹೋಗ್ತಕ್ಕಂಥದ್ದು ನಾನು ವಿಡಿಯೋ ಮುಖಾಂತರ ನೋಡ್ತಾ ಇದ್ದೀನಿ. ಎಸ್ ಪಿಗೂ ಮಾತಾಡಿದ್ದೀನಿ, ಆಲ್ರೆಡಿ ನಿನ್ನೆ ಅರೆಸ್ಟ್ ಆಗಿದ್ದಾರೆ. ಆಮೇಲೆ ನಮ್ಮ ಫ್ಯಾಕ್ಟ್ರಿ ಆಫೀಸರ್ಸ್ ಕೂಡ ಹೋಗಿದ್ದಾರೆ ಅಲ್ಲಿ. ಇದು ಮನಸ್ಥಿತಿ ಬಗ್ಗೆನೇ ಈ ಮಾತನಾಡ್ತಕ್ಕಂಥ ವಿಷಯ ಇದು ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಇಂಥ ಒಂದು ಆಗಬಾರ್ದು ಅನ್ನೋದೇ. ಆಮೇಲೆ ಎಲ್ಲ ಫ್ಯಾಕ್ಟ್ರಿ ಮಾಲೀಕರಿಗೆ ಯಾರೇ ಆಗಿರಲಿ ಮನುಷ್ಯತ್ವನೇ ಇಂಪಾರ್ಟೆಂಟ್ ಹೊರತು ಈ ಥರದ ಇನ್ಸಿಡೆಂಟ್ಗಳು ಆದಾಗ ಸ್ವಲ್ಪ ಎಲ್ಲನ ಮಾನವೀಯತೆ ಮೌಲ್ಯಗಳು ಯಾರೇ ಒಬ್ಬರು ಈ ಥರ ಸಂದರ್ಭದಲ್ಲಿ ಈ ಥರ ಆಗಿದ್ರೆ ಅದನ್ನು ಕನಿಷ್ಠ ಒಬ್ಬ ಮನುಷ್ಯನಿಗೆ ಒಬ್ಬ ಹೆಣಕ್ಕೇನು ಗೌರವ ಕೊಡಬೇಕು ಅಂಥದ್ದು ಕೂಡ ಇವ್ರು ಕೊಡಲ್ಲ ಅಂತಂದರೆ ಇದಕ್ಕಿಂತ ಜಾಸ್ತಿ ನೀವೇನು ಮಾತನಾಡಬೇಕಂದ್ರೆ ಯಾವ ಸಮಾಜ ನಾವು ಸೃಷ್ಟಿ ಮಾಡಿದ್ವಿ ಅಂತೇಳಿ ನಾವೇ ಆತ್ಮಾವಲೋಕನ ಮಾಡ್ಕೋಬೇಕು. ಆ ಸಿಚುವೇಶನ್ ಅಲ್ಲ ಮನೆಗೆ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀವಿ.